ದೆನ್ ಈ ಎ ಐ ಎರಾನ ಡೈಜೆಸ್ಟ್ ಮಾಡ್ಕೊಳ್ಳೋದು ಹೇಗೆ, ಅದು ಫೇಸ್ ಮಾಡೋದು ಹೇಗೆ? ಸೊ ಐ ಥಿಂಕ್ ಯಾವುದೇ ಟೆಕ್ನಾಲಜಿ ಬಂದ್ರೂ ವಿ ಹ್ಯಾವ್ ಟು ಟೇಕ್ ಇಟ್. ಇವಾಗ ಕಂಟೆಂಟ್ ರೈಟರ್ಸು, ಕ್ರಿಯೇಟರ್ಸು, ಚಾಟ್ ಜಿ ಪಿ ಟಿ ಬಂದಮೇಲೆ ಅವ್ರಿಗೆಲ್ಲ ಇದೇ ಇಲ್ಲ. ಚಾಟ್ ಜಿ ಪಿ ಟಿಗೆ ಹೋದರೆ ಬೇಕಾದ್ರೆ ಒಂದು ಸ್ಟೋರಿನೂ ಬರೆಯುತ್ತೆ, ಒಂದು ಹಾಡನ್ನೂ ಕೊಡುತ್ತೆ, ಒಂದು ಸ್ಕ್ರಿಪ್ಟು, ಎವ್ರಿಥಿಂಗ್ ಎ ಐ ಇಸ್ ಡೂಯಿಂಗ್. ಸೊ ಆ ಎರಾದಲ್ಲಿದ್ದೀವಿ ಅಂತ ಹೇಳಕ್ಕೆ ಇಷ್ಟ. ಇಲ್ಲಿ ಮನುಷ್ಯನ ರೋಲ್ ಏನಾಗಿರುತ್ತೆ? ಎ ಐ ಇವತ್ತು ಇದೆ, ಹೌದು. ಇನ್ನು ಮುಂದಿನ 5 ವರ್ಷಗಳಲ್ಲಿ ವಿ ಕ್ಯಾನ್ ಇಮ್ಯಾಜಿನ್ ಎ ಐ ಇಂದ ಆಗೋ ಬದಲಾವಣೆಗಳು. ಮನುಷ್ಯನ ರೋಲ್ ಏನಾಗಿರುತ್ತೆ? ಸೊ ಯಾವ ಮನುಷ್ಯ ಕ್ರಿಯೇಟಿವ್ ಇರ್ತಾನೋ, ಯಾವ ಮನುಷ್ಯಂದು ಇಂಟರ್ಪರ್ಸ್ನಲ್ ಸ್ಕಿಲ್ಸ್, ನೀವು ಇವಾಗ ಆ್ಯಂಕರಿಂಗ್ ಮಾಡಿದೆ, ಯುವರ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇಸ್ ಗ್ರೇಟ್. ನೀವು ಮಾತಾಡೋವಂಥ ಕೆಪಾಸಿಟಿ ಇದೆ, ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇದೆ, ಲೀಡ್ ಮಾಡೋ ಕೆಪಾಸಿಟಿ ಇದೆ. ಇಂಥವ್ರದ್ದು ಎರ ಆಗಿರುತ್ತೆ ಹೊರ್ತು ಯಾರು ಇವಾಗ ಕೋಡಿಂಗ್ ಮಾಡ್ತೀನಿ, ಟೆಸ್ಟಿಂಗ್ ಮಾಡ್ತೀನಿ, ಇವ್ರದ್ದೆಲ್ಲ ಎರ ಮುಗಿಯುತ್ತೆ. ನಾನು ಇಂಟ್ರೋವರ್ಟು, ಇವ್ರದ್ದೆಲ್ಲ ಎರ ಮುಗಿಯುತ್ತೆ. ಎಕ್ಸ್ಟ್ರೋವರ್ಟ್ಸ್ ಹೂ ಕ್ಯಾನ್ ಬಿ ಸ್ಟ್ರೀಟ್ ಸ್ಮಾರ್ಟ್, ಕ್ವಾಲಿಫಿಕೇಷನ್ ಇಲ್ಲ ಅಂದ್ರೂ ಇಫ್ ಯು ಆರ್ ಸ್ಟ್ರೀಟ್ ಸ್ಮಾರ್ಟ್, ಇಫ್ ಯು ಆರ್ ಟು ಮ್ಯಾನೇಜ್, ಎಂಗೇಜ್, ನೀವು ಕುತ್ಕೊಂಡು ಓದ್ತೀನಿ ಅನ್ನೋದೆಲ್ಲ ಆಗಿರಲ್ಲ. ಹೂ ಸ್ಮಾರ್ಟ್ ಬೇಸಿಕಲಿ, ಹೂ ಕ್ಯಾನ್ ಟಾಕ್, ಹೂ ಕ್ಯಾನ್ ಕನ್ವಿನ್ಸ್, ಹೂ ಕ್ಯಾನ್ ಲೀಡ್. ಇಟ್ ವಿಲ್ ಬಿ ಜೆನ್ ಝೀನೋ ಅಂತ ಹೇಳಕ್ಕೆ, ಜೆನ್ ಆಲ್ಫಾ, ಜೆನ್ ಬೀಟಾ ಕಿಡ್ಸ್ ವಿಲ್ ಬಿ ದೋಸ್ ಕೈಂಡ್ ಆಫ್ ಕಿಡ್ಸ್. ಓಕೆ.